ಬಿರ್ಬಿರ್ನೆ ಹೋಗ್ರಮ್ಮಿ ಏನಾರ ಮಾಡ್ರಿ. ಗಂಡಿನ ಕಡೆ ಬಂದಾಗ ಅವ್ರು ತುಂಬಾ ಅರ್ಜೆಂಟ್ ಮಾಡ್ತಾರೆ ಕಣ್ರಮ್ಮಿ. ಅವಾಗ ಏನ್ ಮಾಡ್ತೀರಮ್ಮಿ ನೀವು? ಪಟಾಪಟ್ನೆ ಏನಾರು ತಿಂಡಿ ಗಿಂಡಿ ಒಗ್ಗರಣೆ ಹಾಕೋಗಮ್ಮಿ ಒಂಚೂರ. ಅಯ್ಯೋ ಲಕ್ಷ್ಮಿ ಅವ್ರು ಬಂದು ಚಾಗಿ ಕುಡಿಯೋತಿಗೆ ತಿಂಡಿ ಒಗ್ಗರಣೆ ಹಾಕೋದು ಎಷ್ಟು ತಕತ್ತೆ? ಯಾಕಂಗ ಅವಸರ ಮಾಡ್ತೀಯ ನೀನು? ಹಂಗಲ್ಲ ಕಣ್ರಮ್ಮಿ, ಹೊಸಿ ಬಿರ್ಬಿರ್ನೆ ಆದ್ರೆ ಎಲ್ಲ ಸೌಖ್ಯ ಅಲ್ವೇ? ಅವ್ರು ಬಂದಾಗ ದಡಬಡ ಅಂತ ಓಡಾಡೋದಾರ ತಪ್ಪುತ್ತೆ ಅಲ್ವೇ? ಅದಕ್ಕೆ ಹಂಗಂದಮ್ಮ. ನೋಡು ಲಕ್ಷ್ಮಕ್ಕ, ನೀನು ಸ್ವಲ್ಪ ಹೊತ್ತು ಕುತ್ಕೊಂಡು ಸುಧಾರಿಸ್ತಾ, ಆಮೇಲಿಂದ ಅವರಿಗೆ ಏನೇನ್ ಮಾಡ್ಬೇಕು ನಾವೆಲ್ಲ ಮಾಡಿ ಕಳ್ಸಿರಾತು. ಎಲ್ಲರೂ ಇಲ್ಲೇ ಇದೀವಿ, ನೀನ್ ಯಾಕೆ ಟೆನ್ಷನ್ ತಗೋತೀಯ ಲಕ್ಷ್ಮಕ್ಕ? ನಾವಿಲ್ವೇ? ಎಲ್ಲಾನು ನೋಡ್ಕೊಂತೀವಿ, ಸುಮ್ಮನೆ ಕುತ್ಕೊ ನೀನು. ಚಿನ್ನು, ನೀನ್ ಹೀಗೆ ಇದ್ರೆ ಹೆಂಗೆ? ಹೋಗಿ ಸ್ವಲ್ಪ ರೆಡಿ ಆಗಮ್ಮ, ನೀಟಾಗಿ ರೆಡಿ ಆಗು. ಯಾವಾಗ ನೋಡಿದ್ರು ಹಳೆ ಕಾಲದ ಮುಖ್ಯ ತರನೇ ಇರ್ತೀಯ. ಸರಿ ಅತ್ತೆ, ನೀವ್ ಹೇಳಿದಾಗೆ ಆಗ್ಲಿ. ನೋಡಮ್ಮ ಮೀನಾಕ್ಷಿ, ಹೋಗಮ್ಮ ಕರ್ಕೊಂಡು ಹೋಗೋಣ, ಸ್ವಲ್ಪ ರೆಡಿ ಮಾಡೋಗಮ್ಮ, ನೀಟಾಗಿ ಕಾಣಂಗೆ. ಸರಿ ಚಿಕ್ಕಮ್ಮ, ಮಾಡ್ತೀನಿ. ಇಲ್ಲಿ ನೋಡು ಚಿನ್ನು, ಯಾವ್ದಾದ್ರು ಒಳ್ಳೆ ಸೀರೆ ಉಡಿಸ್ತೀನಿ, ಬಾ ರೂಮಿಗೆ ಹೋಗೋಣ. ನನಗೆ ಇದ್ಬೇಡ ಅದಕ್ಕೆ ಅಂತ ಹೇಳೋಂಗಿಲ್ಲ, ಸುಮ್ಮನೆ ನಿಂಗೆ ಕೂತ್ಕೋಬೇಕು, ನಾನು ರೆಡಿ ಮಾಡ್ತೀನಿ, ಸರಿನಾ? ಸರಿ ಅದಕ್ಕೆ, ಹಾಗೆ ಆಗ್ಲಿ. ಯಾಕೆ ಬಂದು ಸುಮ್ಮನೆ ಇಲ್ಲಿಗೆ? ಅವಳನ್ನ ನೋಡಕ್ಕೆ ಗಂಡಿನ ಕಡೆ ಬರ್ತಿದ್ದಾರೆ, ಯಾಕೆ ಅವ್ರು ನಿನ್ನ ಮೆಚ್ಕೊಂಡು ಹೋಗ್ಬೇಕು ಅಂತನಾ? ಸುಮ್ಮನೆ ಮನೆಗೆ ಹೋಗು. ನಾನಿಲ್ಲಿ ಚಿನ್ನ ಹಾಕೊಂಡು ರೆಡಿ ಮಾಡಕ್ ಬಂದಿದ್ದೀನಿ, ಸರಿನಾ? ಅವ್ರು ಗಂಡಿನ ಕಡೆ ಮುಂದೆ ಬರೋದೇ ಇಲ್ಲ, ನೀನೇನ್ ತಲೆ ಕೆಡ್ಸ್ಕೋಬೇಡ. ಹಾಗಲ್ವೇ ಸುಮ್ಮ, ದೊಡ್ಡೋರು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಕಲೀರಿ. ಯಾವ ಬುದ್ಧಿ ಬರುತ್ತೆ ನಿಮಗೆಲ್ಲ? ಸುಮ್ಮನೆ ಇರಮ್ಮ, ಹಿಂದಿನ ಕಾಲದ ತರ ಆಗ್ಬೇಡ. ಈಗಿನ ಟ್ರೆಂಡ್ ಕಣಮ್ಮ ಇದೆಲ್ಲ, ಸುಮ್ಮನೆ ಇರಮ್ಮ, ನಿನಗೇನು ಅರ್ಥ ಆಗಲ್ಲ. ನೋಡು ಚಿನ್ನಕ್ಕ ಹೆಂಗಿದ್ದಾಳೆ, ಅವಳು ಸ್ವಲ್ಪ ಚೆನ್ನಾಗಿ ಕಾಣೋ ತರ ರೆಡಿ ಮಾಡ್ಬೇಕಲ್ವಾ? ಅದಕ್ಕೆ ಬಂದಿರೋದು, ನೀನು ಸುಮ್ಮನೆ ಕುತ್ಕೋ. ನಿಮಗೊಂದು ನಾನು ಏನು ಹೇಳಿದ್ರು ಅರ್ಥ ಆಗಲ್ಲ, ಹೆಂಗಾದ್ರೂ ಮಾಡ್ಕೋ. ಸುಮ್ಮನೆ ಇರಮ್ಮ, ನೀನ್ ಯಾಕಮ್ಮ ಬಬ್ಬೆ ಬಡ್ಕಂತೀಯ? ನನಗೆ ಗೊತ್ತಿದೆ ನಾನು ಎಲ್ಲಿ ಇರ್ಬೇಕು ಅಂತ, ಸರಿನಾ? ಗಂಡಿನ ಕಡೆ ಬಂದಾಗ ನಾನು ಕೋಣೆ ಬಿಟ್ಟು ಹೊರಗೆ ಬರಲ್ಲ, ಸರಿನಾ? ಖುಷಿನಾ? ಇವಾಗಾದ್ರೂ ಸುಮ್ಮನೆ ಇರ್ತೀಯ ಮಹಾತಾಯಿ? ಏನಾದ್ರೂ ಮಾಡ್ಕೊಳ್ಳಿ, ನೀವೆಲ್ಲ ನನ್ನ ಮಾತು ಕೇಳ್ತೀರ ಹೇಳಿ? ಯಾಕಮ್ಮಿ ಹುಡುಗಿ ಜೋರ್ ಮಾಡ್ತಿದ್ಯಾ? ಸುಮ್ಕಿರಮ್ಮಿ. ಬಂದ್ರೆ ಅದೇನ್ ಮಾಡಾತು ನಿನ್ನ? ಎಲ್ಲೋ ಒಂದ್ ಹತ್ರ ಕುತ್ಕೊಂಡು ಏನಾದ್ರು ತಿಂದಿದ್ದು ಹೋಗತ್ ಅಷ್ಟೇಯ. ಯಾವ ನೋಡು ಮಕ್ಕಳಿಗೆ ಬೈತಾನೇ ಇರ್ತಾಳೆ. ಅತ್ತೆ ನಾನು ಚಿನ್ನು ಮೇಡಮ್ಗೆ ರೆಡಿ ಮಾಡ್ತೀನಿ. ಮುದ್ದಮ್ಮ ಬಾ, ನೀನು ರೆಡಿ ಮಾಡು. ನೋಡು ನಾನು ಮೊದ್ಲೇ ಹೇಳ್ತಿದೀನಿ, ಇವಳನ್ನ ಮಾತ್ರ ಒಳಗ್ ಸೇರಿಸ್ಬೇಡ. ಸುಮ್ನೆ ನಿನ್ ಮರ್ಯಾದೆ ಎಲ್ಲ ಹರಾಜಾಗ್ತಾಳೆ ನೋಡು, ಹೇಳ್ತಿದೀನಿ ಕೇಳು. ಸುಮ್ಕುರಮಿ, ಬಾ ಬಂಗಾರಿ ನೀನು. ಮೀನಾಕ್ಷಿ ಹೋಗವ, ಮಗ ಕರ್ಕೊಂಡು ಹೋಗಿ ರೆಡಿ ಮಾಡವ ವಸಿ. ಸುಮಾ ಬಾ ಮಗಳೇ, ನೀನು ರೆಡಿ ಮಾಡುವಸಿ. ಇವತ್ ಮಾತ್ರ ನನ್ನ ಮಗಳು ದಂತದ ಗೊಂಬೆ ಹಂಗೆ ಕಾಣಿಸ್ಬೇಕು ನೋಡು, ಹೇಳ್ತೀನಿ. ಅಮ್ಮಿ ವೀಣಾ ಬಾರಮ್ಮಿ, ನಾವು ಬಿರ್ಬಿರ್ನೆ ಒಳಕ್ ಹೋಗೋದು ಏನೇನು ಆಗಿದೆ ಇಲ್ಲ ನೋಡೋಣ. ನಡಿ ಲಕ್ಷ್ಮಕ್ಕ. ನೀನ್ ಯಾಕೆ ಬರಕೋದೆ? ಓ ಅದ ಚೇತು ಅಣ್ಣ ಹೇಳ್ದ, ನಮ್ ಚಿನ್ನು ಮಿಸ್ನ ನೋಡಕ್ ಬರ್ತಿರೋ ಹುಡ್ಗ ಸರಿ ಇಲ್ವಂತೆ, ಅದಕ್ಕೆ ಏನಾರ ಮಾಡಿ ಮದ್ವೆ ನಿಲ್ಸೋಣ ಅಂತ ಬಂದಿದ್ದೀನಿ. ಏನು ಮಾತಾಡಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಅಷ್ಟೇ ನಮ್ ಕತೆ. ನಿನ್ನ ಮಾತಾಡ್ಸೋದೇ ಡೇಂಜರ್ ವಿಷಯ. ಬಾ ಒಳಗೆ ಹೋಗೋಣ. ಏನ್ ಲಕ್ಷ್ಮಕ್ಕ, ಇಲ್ಲೇ ಕೂರಿಸ್ತೀಯ ಅವ್ರನ್ನ? ಕಣಮಿ, ಅಲ್ಲೆಲ್ಲಮಿ ಜಾಗ ಆಗುತ್ತೆ. ಅದಕ್ಕೆ ಕಣಮಿ, ಇಲ್ಲಿಗೆ ಎಲ್ಲಾನು ರೆಡಿ ಮಾಡು ಅಂತ ಹೇಳಿದೆ ಕಣಮಿ. ನನ್ನ ಸೊಸೆಗೆ ಎಲ್ಲ ಚಂದಾಗಿ ರೆಡಿ ಮಾಡಿದಾಳೆ, ಇಲ್ಲೇ ಕುಣ್ಸಿರ ಆಯ್ತು ತಗೊಳಮಿ. ಕಾರಿನ ಸೌಂಡ್ ಆಗಿಲ್ಲ ನಮ್ಮಿ. ಲಕ್ಷ್ಮಕ್ಕ, ನನಗೂ ಕೇಳಿಸ್ತು. ಬಂದ್ರು ಅಂತ ಕಾಣುತ್ತೆ, ಬಿರ್ಬಿರ್ನೆ ರೆಡಿ ಆಗ್ಲೋ ಇಲ್ಲೋ ಕೇಳಬೇಕಿತ್ತು ಚಿನ್ನು. ನಮಸ್ತೆ ಬನ್ನಿ. ನಮಸ್ಕಾರ ಕಣಕು. ಪ್ರಯಾಣ ಎಲ್ಲ ಸಂದಾಗಿತ್ತೇನಪ್ಪ? ಅಮ್ಮ, ಪರವಾಗಿಲ್ಲ, ಚೆನ್ನಾಗಿತ್ತು. ಲಕ್ಷ್ಮಕ್ಕ, ಹುಡುಗ ಹೊಸಿ ಏಜಾದಂಗೆ ಕಾಣಕ್ಕಿಲ್ಲ. ಯಾವ ಹೊಸಿ ಸುಮ್ಕಿರಮ್ಮಿ, ಅವ್ರ ಹೋದ್ಮೇಲೆ ಮಾತಾಡಕ್ ಬರಕ್ಕಿಲ್ಲ. ಹುಡುಗಿನ ಕರ್ಕೊಂಡ್ ಬರ್ತೀವಿ. ಅಜಾ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅಜಾ ಹುಡುಗಿ. ಏಯ್ ಬಾಡಿಯಾ, ಸುಮ್ಮನೆ ಕೂತ್ಕೊಳ್ಳ. ಹುಡುಗಿನೇ ನೋಡ್ಲಿಲ್ದ ನನಗೆ ಬಾಯಿ ಬಿಡ್ಕೊಂಡು ಕೂತ್ಕೋಬೇಡ. ನನಗೆ ಹುಡುಗಿ ತುಂಬ ಇಷ್ಟ ಆದ್ರು. ನಾನು ಹುಡುಗಿ ಅಲ್ಲ, ನಾನು ಹುಡುಗಿ ಅದಕ್ಕೆ. ಸಾರಿ. ಅಯ್ಯೋ ಅಜಾ, ಈ ಹುಡುಗಿ ತುಂಬ ಚಿಕ್ಕೋಳು ಅಲ್ವಾ? ಆದ್ರೂ ಪರವಾಗಿಲ್ಲ ಅಜಾ, ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ. ನಂಗೋಕೆ. ಲೋ ಮಂಗ್ನೆ ಆಡ್ದಂಗೆ ಆಡ್ಬೇಡ, ಸುಮ್ಮನೆ ತೆಪ್ಪು ಕೂತ್ಕೊಳ್ಳೋ ಹೊಸಿ. ನಿಮ್ ಟೋಪಿ ತುಂಬಾ ಚೆನ್ನಾಗಿದೆ, ನಂಗೊಂದಿನ ಕೊಡ್ತೀರಾ? ಈ ಹೋಗಿ ಬಂದು ನನ್ನ ಟೋಪಿ ಮೇಲೆ ಕಣ್ಣು. ವೀಣಾ, ನನ್ನ ಮಗಳು ನೋಡಮಿ ಎಂತ ಚಂದ ಕಾಣ್ತಿದ್ದಾಳೆ, ನನ್ನ ಕಣ್ ದೃಷ್ಟಿನೇ ತಗ್ಲಂಗ್ ಕಾಣ್ತಿದ್ದಾಳೆ ಅಲ್ವೇ? ಲಕ್ಷ್ಮಕ್ಕ, ಎಷ್ಟು ಮುದ್ದ ಕಾಣ್ತಿದ್ದಾಳೆ ನೋಡು. ಮೊದ್ಲು ಇದೆಲ್ಲ ಮುಗಿದ ತಕ್ಷಣ ದೃಷ್ಟಿ ತೆಗ್ದಾಕ್ಬಿಡು. ಕಣಮಿ, ಹಾಗೇ ಮಾಡ್ತೀನಿ. ಹೇಳಜಾ, ನನಗೆ ಮದ್ವೆ ಒಪ್ಕಿಂತ ಹೇಳು. ಏನ್ ಕೆಲಸ ಮಾಡ್ಕೊಂಡಿದ್ಯಪ್ಪ ನೀನು? ಅದೇನಂದ್ರೆ, ಇರ್ಲ ಮಗ, ಇಲ್ಲಿ ನಾನು ಹೇಳ್ತೀನಿ ನೋಡವ. ನನ್ನ ತಂಗಿ ಅವನೊಂದ ಬಳೆ ಶಾಪ್ ಇಟ್ಕೊಂಡಿದ್ದಾನೆ, ಹಂಗೆ ಒಂದು ಸಣ್ಣದು ಹೋಟೆಲ್ ಹಂಗೆ ಮಾಡ್ಕೊಂಡಿದ್ದಾನೆ. ಅದ್ರಾಗೆ ದುಡ್ಡು ಅಂತ ಹೋಗ್ತಾನೆ ಕಣವ. ಅವನಿಗೆ ಅಪ್ಪ ಇಲ್ಲ, ಅವ್ವ ಇಲ್ಲ, ನಾನು ಒಬ್ಬನೇ ಇರೋದು, ತಾತ ಅಂತೇಳಿ ತುಂಬ ಮುದ್ದೆ ಸಾಕ್ಬಿಟ್ಟೆ ಕಣವ. ಅದಕ್ಕೆ ಪೋಲಿ ಬಿದ್ಬಿಟ್ಟ, ಓದ್ಲಿಲ್ಲ. ಹೇಳವ ನನ್ನ ತಂಗಿ, ಓದ್ಲಿಲ್ದವಕ್ಕೆ ನಾನು ನೀನು ತಾನೇ ಏನವ ಮಾಡಕ್ ಸಾಧ್ಯ? ನೀನ್ ಹೇಳೋದು ದಿಟನಯ್ಯ. ಈಗಿನ ಮಕ್ಕಳೆಲ್ಲ ಹಾಗೆ ಅಲ್ವೇ? ಚಿನ್ನು, ಏಟತ್ತು ಅಂತ ನಿಂತ್ಕೊಂತೀವಿ, ಹಂಗೆ ಕುತ್ಕೊಳ್ಳವಿ. ಹಾ ಸರಿ ಅತ್ತೆ. ಆಹಾ, ಏನ್ ಸಕ್ಕತ್ತಾಗಿದ್ದಾಳೆ ನೋಡಕ್ಕೆ. ಬಿಟ್ರೆ ಇಲ್ಲೇ ತಾಳಿ ಕಟ್ಬಿಡ್ಬೇಕು ಅನ್ನಿಸ್ತಿದೆ. ಅಯ್ಯೋ, ಈ ಹುಡುಗಿ ಏನು ನನ್ನ ಮರ್ಯಾದೆಗೆ ಕೈ ಹಾಕಿದಾಳಲ್ವಾ? ಈಗ ಹೇಗ್ ತಡೆಯೋದು ಇವಳನ್ನ? ಬೋಡ ಮಾಮ ತಲೆ ಕೂಡ್ಲಿಲ್ಲ ಕಳ್ಳ ಮಾಮ, ಅದಕ್ಕೆ ಟೋಪಿ ಹಾಕ ಬಂದಿದ್ದ. ತಲೆಗೆ ಒಂದು ಕೂದ್ಲಿಲ್ವಲ್ಲ?
ಹ್ಞೂ ಕಣಮಿ, ನಾನು ಅದೇ ಶಾಕಲ್ಲಿ ನಿಂತಿದ್ದೀನಿ. ಏನು ಅನ್ಕೋಬೇಡಿ. ಅದೇನು ಅಂದ್ರೆ ನಮ್ಮ ಹುಡುಗಿಗೆ ಮುಂಚೆಗಿಂತ ಕೂದಲು ಇದ್ವು. ಈಗ ತಿರುಪತಿಗೆ ಹೋಗಿ ಬಂದ ಮೇಲಿಂದ ಬೋರ್ಡಾಗಿದ್ದಾನೆ ಅಷ್ಟೇಯ. ಅದು ಹುಟ್ಟಿದ್ಕಿಂತ ಏನು ಹಂಗೆ ಅಲ್ಲ, ಕೂದಲು ಬರ್ತವೆ. ಹಾ ಸರಿ. ಏ ವೈಶು, ಸುಮ್ಮನೆ ಕೆಳಗ್ ಬಾ, ಕಿತಾಪತಿ ಮಾಡ್ತೀಯಾ? ನಿಂಗೆ ಹೇಳಿಲ್ಲ ಲಕ್ಷ್ಮಕ್ಕ ನಾನು ಈಕೆ ವೈಶನ ಮನೆ ಕಳ್ಸೋಣ ಅಂತ. ನೀನ್ ಕೇಳದೇ ಇಲ್ಲ ನನ್ನ ಮಾತು, ಅನ್ಭವಿಸಿ ಇವಾಗ. ಹೆಂಗೋ ನಾನು ಮದ್ವೆ ಹಾಳು ಮಾಡ್ಬೇಕು ಅಂತಾನೆ ಬಂದಿದ್ದೆ, ನನ್ನ ಕೆಲಸ ಈಸಿ ಆಯ್ತು. ಲೇ ವೈಶು, ಬಿಡಾಡಿ, ಯಾಕೆ ನಗ್ತಿದ್ಯಾ? ಬಾಯಿ ಮುಚ್ಚದೇ ಇಲ್ಲ. ಗಂಡು ಮಾಮನ್ ನೋಡಿ ನಗು ಬರ್ತಿದೆ ಅಮ್ಮ. ಅವ ಸಸಿ ಮೀನಾಕ್ಷಿ, ಹೋಗವ, ಅವ್ರಿಗೆ ಮುಂಬಕ್ಕೆನಾರ ತಂದ್ಕೊಡು. ಹಾ ಅತ್ತೆ. ಅಯ್ಯೋ ಪರವಾಗಿಲ್ಲ ಕಣವ, ಇರ್ಲಿ. ನಾವು ಇವಾಗ ತಾನೇ ತಿಂಡಿ ತಿನ್ಕೊಂಡು ಬಂದಿದೀವಿ, ಈಗೇನು ನನಗೇನು ಸದ್ಯಕ್ಕೇನು ಬೇಡ. ಅಯ್ಯೋ ಹಾಗಂದ್ರೆ ಹೇಗೆ? ಅದು ನಮ್ಮನೆ ಪದ್ಧತಿ. ಆದಷ್ಟಾದ್ರೂ ತಿನ್ಕೊಂಡು ಹೋಗ್ಯಲ್ಲ. ನಾನು ಸಸಿ ಬಿಸಿಬೇಳೆ ಬಾತ್ ಮಾಡಿದಾಳೆ, ಬೋ ಪಸಂದಾಗೈತೆ. ಒಂದು ಚೂರು ತಿನ್ನಿಯಲ್ಲ? ಹಾ ಅತ್ತೆ, ಈಗಲೇ ತರ್ತೀನಿ. ಬಿಸಿಬೇಳೆ ಬತ್ತೇನವ? ಪರವಾಗಿಲ್ಲ, ಶಾನೆ ದಿನ ಆಯ್ತು ತಿಂದೆ. ಬಿಸಿಬೇಳೆ ಬತ್ತಾ? ಬಿಸಿಬೇಳೆ ಬತ್ತಾ? ತಿನ್ನ. ನಮ್ಮ ಅಣ್ಣ ಕೊಟ್ಟಿದ್ದ ಐಡಿಯಾ ವರ್ಕೌಟ್ ಮಾಡಕ್ಕೆ ಇದೇ ಒಳ್ಳೆ ಚಾನ್ಸ್. ಎಲ್ಲಿಟ್ಟೆ ನಾನು ಅದನ್ನ? ಇಂಪಾರ್ಟೆಂಟ್ ಅಷ್ಟನ ಎಲ್ಲಿಟ್ಟೆ? ಇಲ್ಲೇ ಇದೆ ಜೋಮಲ್ಲಿ. ಇರು, ಇವಾಗ ಮಾಡ್ತೀನಿ. ಬೋಡಮ್ಮ, ನಿನಗಿದೆ ಇರು. ಯಾಕು ಇದೇನಿದು? ಜಿರ್ಲೆ ಎಲ್ಲ ಇದಾವಲ್ಲ. ಜೋರಾಗೆಲ್ಲ ಹೇಳ್ಬೇಡ, ಜಿರ್ಲೆ ಇದಾವೆ ಅಂತೇಳಿ. ನಮ್ಮ ಅತ್ತೆ ಹೇಳಿಲ್ವಾ, ಇದು ನಮ್ಮನೆ ಸಂಪ್ರದಾಯ, ನೀನ್ ಜಿರ್ಲೆ ತಿನ್ಲೇಬೇಕು. ಯಾಸಿನ ಸಂಪ್ರದಾಯ? ತೂ ಚಿ ನನಗೆ ಈ ಜಿರ್ಲೆ ಗಿರ್ಲೆದೆಲ್ಲ ಬೇಡ, ನನಗೆ ತಿಂದ ಅಭ್ಯಾಸನೇ ಇಲ್ಲ. ಏ ಬೋಡಮ್ಮ, ನಾನು ಚಿನ್ನ ಮಿಸ್ಸಿಗೆ ಬಂದಿರೋದಂಗೆಲ್ಲ ಯಾಕೆ ಕೊಡೋದು ಅಂತ ಅನ್ಕೊಂಡೆ. ಇದೇ ಕಾರಣಕ್ಕೆ ಅಪ್ಪಣ್ಣಿ, ನಿನಗೆ ನಮ್ಮ ಚಿನ್ನ ಮಿಸ್ ಬೇಕು ಅಂದ್ರೆ ನೀನು ಇದೆಲ್ಲ ಮಾಡ್ಲೇಬೇಕು. ಇಲ್ಲ ಇದೆಲ್ಲ ಮಾಡಕ್ಕಾಗಲ್ಲ, ಈಗಲೇ ಕೇಳ್ತೀನಿ ಇರು. ಏ ಬೋಡಮ್ಮ, ನಿನಗೆ ಏನಾದ್ರೂ ಜಾಸ್ತಿ ಮಾತಾಡಿದ್ರೆ ಆ ಸಂಪ್ರದಾಯಕ್ಕೆ ಮಸಿ ಬೆಳಿತಿದ್ಯಾ ಅಂತ ಅನ್ಕೊಂಡು ನಿನ್ ತಲೆ ಹೆಂಗೂ ಕೂದಿಲ್ಲ, ನಿನ್ ತಲೆ ನೋಡ್ದಾಕ್ಬಿಡ್ತಾರಷ್ಟೇ. ನಿನಗೆ ಬೇಕಾ? ನಿನಗೀಗ ನಮ್ ಚಿನ್ನು ಆಟ ಬೇಕು ಅಂದ್ರೆ ಸುಮ್ಮನೆ ಇದನ್ನೆಲ್ಲ ತಿನ್ನು. ಇಲ್ಲ ಅಂತಂದ್ರೆ ಸುಮ್ಮನೆ ಹೇಳ್ದೆ ಕೇಳ್ದೆ ಎಸ್ಕೇಪ್ ಆಗು ಅಷ್ಟೇ ನಿನಗಿರೋದು. ಅದನ್ನೆಲ್ಲ ಬಿಟ್ಟು ಜಿಲ್ಲೆ ಎಲ್ಲ ತಿನ್ಬೇಕಾ ಅಂತ ಅವ್ರ ಹತ್ರ ಏನಾದ್ರೂ ಹೇಳ್ದೆ ಅಂದ್ರೆ ನಿನ್ ತಲೆ ಹೊಡೆದಾಕ್ಬಿಡ್ತಾರ ಅಷ್ಟೇ ನೋಡು. ಅಷ್ಟೇ ಅಲ್ಲ ಬೋಡಮ್ಮ, ನಿನ್ ಕೈ ಕಾಲೆಲ್ಲ ಮುರಿದು ಚೀಲ ತುಂಬಿಡ್ತಾರ ಅಷ್ಟೇ. ಹೆಂಗು ಅದನ್ನೆಲ್ಲ ಹೊತ್ಕೊಂಡು ಹೋಗಿ ನಿನ್ ತಾತ ಬೇರೆ ಕರ್ಕೊಂಡ್ ಬಂದಿದ್ಯಲ್ಲ. ನೀನು ಬೇಡ, ಜಿರ್ಲೆ ತಿಂಡಿನೂ ಬೇಡ. ಯಪ್ಪ, ನೀ ಮನೆ ಕಡೆಗೆ ಇನ್ನೊಂದ್ಸತಿ ತಲೆ ಹಾಕೂಡ ಮನ್ಕೊಳಲ್ಲ. ಸಾಕಪ್ಪ ಸಾಕು. ನೀನ್ ಮಾಡಿದ ಬಿಸಿಬೇಳೆ ಬತ್ತು ಶಾನೆ ಇಷ್ಟ ಆಯ್ತು ಕಣವ, ನಂಗೆ ಶಾನೆ ಪಸಂದಾಗಿತ್ತು. ತಾತ, ಇನ್ನ ಸ್ವಲ್ಪ ಹಾಕಿಸ್ಕೊಳ್ಳಿ, ಯಾಕ್ತೀನಿ ಇದೆ. ಬೇಡ ಕಣ್ಣನ್ ಮಗ, ಹೊಟ್ಟೆ ಎಲ್ಲ ತುಂಬಿಡ್ತು. ಅಜ್ಜ ಬಾರಜ, ನಾವಿನ್ನು ಹೊರಡೋಣ. ಯಾಕೆ ಮಗ? ಇರು ಮಗ ಹೊಸಿ. ಏ ಬಾರಜ, ನನಗೆ ಹೊಸ ಕೆಲಸ ಇದೆ. ಅವ ಮಗ, ಏನು ಅನ್ಕೋಬೇಡ ಕಣವ, ಏನೋ ಹೊಸ ಕೆಲಸ ಇತ್ತೇನೋ, ಅದಕ್ಕೆ ಹೊಂಟ. ಎತ್ಕೂ ಫೋನ್ ಮಾಡ್ತಿ ತಗೊಳವ. ಸರಿ ಕಣಜ, ಯಾಕೋ ಹೊಸ ಫೋನ್ ಹಾಕು. ಕಣಮಿ ಬಿಡ, ಅದೇನು ಹುಡುಗ ಬೋರ್ಡ್ ಆಗಿದ್ದಾನೆ, ನಂಗಂತೂ ಒಂಚೂರು ಇಷ್ಟ ಆಗಿಲ್ಲ ಕಣಮಿ. ನಂಗೂ ಹಂಗೆ ಅನಿಸ್ತು. ಅಲ್ಲ, ಅವ್ರು ಹೇಳ್ತಾರಲ್ಲ ಇವಾಗ ತಿರುಪತಿಗೆ ಹೋಗಿ ಗುಂಡಾಗಿ ಬಂದಿದ್ದಾನೆ ಅಂತ, ನನಗೊಂದು ಚೂರು ಹಂಗ ಅನಿಸ್ತಲೇ ಇಲ್ಲ. ಯಾಕೆಂದ್ರೆ ಈಗ ಬೋರ್ಡ್ ಆಗಿದ್ರು ಒಂದೊಂದರ ಕೂದಲು ಬೆಳಿಬೇಕಿತ್ತಾನೆ. ನನಗೆ ಯಾಕೋ ಅದು ಸಂಬಂಧ ಒಂಚೂರು ಹಿಡಿಸ್ಲಿಲ್ಲ ತೆಗಿ. ಕಣಮಿ ಬಿಡ, ನನಗೂ ಹೊಸಿನೂ ಇಷ್ಟ ಆಗಲಿಲ್ಲ. ನೋಡಂತಡಿ, ಯಾಕೋ ಯಾವ ಅಜ್ಜ ಫೋನ್ ಹಾಕ್ತೀನಿ ಅಂತ ಹೇಳಿತಲ್ಲ, ಫೋನ್ ಹಾಕ್ಲಿ. ಅವ ಮೀನಾಕ್ಷಿ, ಅದನ್ನೆಲ್ಲ ತಕೊಂಡು ಹೋಗವ ಒಳಕ್ಕೆ.